ಕಸದಂತೆ ನೋಡ್ತಾರಂತೆ ಡಿ ಗ್ರೂಪ್ ನೌಕರರನ್ನು. ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೇಟ್ರಿನ್ ಸರಸ್ವತಿ ನರ್ಸ್ ಎಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ಮಧುಗಿರಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರ ಗೋಳು ಕೇಳುವವರು ಯಾರು ಎಂಬುದೇ ಪ್ರಶ್ನೆಯಾಗಿದೆ. ಸರಸ್ವತಿ ನರ್ಸ್ ಎಂಬುವರು ಡಿ ಗ್ರೂಪ್ ನೌಕರರನ್ನು ಕಸದಂತೆ ನೋಡ್ತಾರಂತೆ. ಮತ್ತೆ ತಿಂಗಳಿಗೆ 4 ರಜೆಗಳನ್ನು ಸರಿಯಾಗಿ ಕೊಡುತ್ತಿಲ್ಲವಂತೆ. ಕಸದಿಂದ ತೆಗೆದು ಹಾಕುತ್ತೇನೆ ಎಂದು ಎದುರಿಸುತ್ತಾರಂತೆ. ಪರಕೆಯಲ್ಲಿ ಹೊಡಿತೀನಿ, ಅದರಲ್ಲಿ ಹೊಡೆಯುತ್ತೀನಿ ಎಂದು ಹೇಳುತ್ತಾರಂತೆ. ಅವು ತಿಂಡಿ ತಿನ್ನಲು ಬಿಡದೆ ಬಹಳ ಕಿರುಕುಳ ನೀಡುತ್ತಿದ್ದಾರಂತೆ ಎಂಬ ಗಂಭೀರ ಆರೋಪ ಡಿ ಗ್ರೂಪ್ ನೌಕರರ ಕಡೆಯಿಂದ ಕೇಳಿ ಬಂದಿದೆ. ಮತ್ತೊಂದು ಕಡೆ ಸರಸ್ವತಿ ನರ್ಸ್ ನಾನು ಮಾತನಾಡೋದೇ ಹಾಗೆ ಅಂತಾರೆ. ಅವ್ಯಾಚ ಶಬ್ದಗಳಿಂದ ಮಾತಾಡಿಲ್ಲ ಅಂತಾರೆ. ಅದು ಏನೇ ಆಗಲಿ ಸಂಬಂಧಪಟ್ಟ ಮೇಲಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ನಡೆಸಿ ಡಿ ಗ್ರೂಪ್ ನೌಕರರಿಗೆ ನ್ಯಾಯ ಕೊಡಿಸುತ್ತಾರೋ ಇಲ್ಲಕ್ಕೂ ನಮಗೂ ಸಂಬಂಧವಿಲ್ಲದ ರೀತಿ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ಡ್ಯೂಟಿಗೆ ಹೆಂಗ್ ಮಾತಾಡಬೇಕು? ಹೋಗ್ಲಿ, ನಿಮ್ಗೆ ಏನ್ ಅನ್ಸುತ್ತೆ ಅದು ನೀವು ಮಾತಾಡಿದ್ದೀರಾ? ಅವ್ಯಾಚ ಶಬ್ದಗಳಿಂದ ಮಾತಾಡಿದ್ರಲ್ವಾ? ಅವ್ಯಾಚ ಶಬ್ದಗಳಿಂದ ಮಾತಾಡಿದ್ದೀರಾ? ಮಂಜುನಾಥ್ ಅಂತ. ಇಲ್ಲಿ ತುಂಬಾ ಪ್ರಾಬ್ಲಮ್ ಅಂದ್ರೆ ಗ್ರೂಪ್ ಡಿ ಒಳ್ಳೆ ಕಸದ ತರ ನೋಡ್ತಾರೆ. ಮೇಟ್ರೋ ಸರಸ್ವತಿ ಸಿಸ್ಟಮ್ ಅವ್ಯಾಚ ಪದಗಳೆಲ್ಲ ಬಳಸ್ತಾರೆ. ಕರೆಕ್ಟಾಗಿ ಡೇ ಆಫ್ಗಳು ಕೊಡಲ್ಲ. ಇಲ್ಲಿ ಡೇ ಆಫ್ ಕೇಳಿದ್ರೆ ಇದು ಭಾನುವಾರದಾಗೆ ಅರ್ಧ ಕೊಡ್ತಾರೆ, ಅದನ್ನು ಅರ್ಧ ಡೇ ಆಫ್ ಹಾಕ, ಇನ್ನೊಂದು ಭಾನುವಾರ ಕೊಡ್ತೀನಿ ಅದನ್ನು ಡೇ ಆಫ್ ಹಾಕ. ಏನೋ ಪ್ರಾಣ ಹೋಗ್ತಾ ಇದೆ ಅಂದ್ರೂ ಏನು ರೆಸ್ಪಾನ್ಸ್ ಏನಿಲ್ಲ. ಬರೀ ಆಬ್ಸೆಂಟ್ ಆಗ್ತೀನಿ ಅಂತ ಎದುರಿಸ್ತಾರೆ. ಆಬ್ಸೆಂಟ್ ಎಲ್ಲ ಹಾಕ್ಬಿಟ್ಟು ಇದನ್ನು ಆಬ್ಸೆಂಟ್ ಆಗ್ತಾರೆ. ಇದನ್ನು ನಿಮ್ಮ ಮನೆಗೆ ಹೋಗ್ಬಿಟ್ರೆ ಕೆಲಸದಿಂದ ತೆಗೆದಾಕ್ತೀವಿ ಅದು ಇದು ಅಂತ ಸುಮ್ಮನೆ ಗ್ರೂಪ್ ಡೀಸ್ ಎಲ್ಲರೂ ವಿಪರೀತ ಹಿಂಸೆ ಕೊಡ್ತಾ ಇರ್ತಾರೆ. ಅವರೇ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ, ಅವ್ರನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಯಾಕಂದ್ರೆ ನಮ್ಗೆ ಹಕ್ಕಿಲ್ಲ, ನಾವು ಮಾಡೋದು ಬೇಡ. ಸಿಕ್ಕಾಪಟ್ಟೆ ಟಾರ್ಚರ್ ಇದೆ ಸರ್. ಯಾವ ಒಬ್ಬ ಇದು ಗ್ರೂಪ್ ಡಿಗಳಿಗೂ ಸರಿಗ ಒಂದು ಡೇ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಬೇಕು ಅಂದರೆ ಅದು ಅಟೆಂಡೆನ್ಸ್ ಚೆಕ್ ಮಾಡಿದ್ರು 30ನೇ ತಾರೀಕುವರೆಗೂ ನೋಡ್ಕೊಳ್ಳಿ, ಎಲ್ಲ ಸೈನು ಬಿದ್ದಿರ್ತಾರೆ. ಹಬ್ಬದಾಗ ಕೇಳ್ಕೊಂಡವ್ರು ಆಬ್ಸೆಂಟ್ ಆಗ್ತಾರೆ. ಮೇಲಧಿಕಾರಿ ಗಮನಕ್ಕೆ ತಂದಿಲ್ವ ನೀವು? ಹೇಳಿದೀವಿ, ಇಲ್ಲೇ ಆಫೀಸಲ್ಲಿ ಹೇಳಿದ್ದೀನಿ, ಸೂಪ್ರೆಂಟ್ ಅವ್ರಿಗೆ ಹೇಳಿದೀವಿ. ಅವರು ಇಲ್ಲ ನೀವಂತೂ ಮೇಟ್ರನ್ ಉಂಟು ಅಷ್ಟೇ, ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವರು ಸುರೇಶ್ ಸರ್ ಅಂತ ಸೂಪ್ರೆಂಟು. ಅವರು ಏನು ರೆಸ್ಪಾನ್ಸಿಬಿಲಿಟಿ, ಅವ್ರಿಗೆ ಏನಾರ ಕೆಲಸ ಬೇಕು ಅಂತ ಅಷ್ಟೇ ನಮ್ಗೆ ತಗೊಳೋದು. ಇನ್ನು ನಾವು ಯಾವುದೇ ಸಮಸ್ಯೆ ಇವ್ರ ಹತ್ರ ಹೇಳ್ಕೊಳಂಗಿಲ್ಲ. ಕಾರ್ಮಿಕ ಇಲಾಖೆಗೆ ಇವತ್ತು ಈಗ ಬೇಜಾರಾಗಿ ತುಂಬಾ ಬೇಜಾರಾಗ್ಬಿಟ್ಟು ಇವತ್ತು ಹೇಳಿದೀವಿ, ಕಾರ್ಮಿಕ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ದೀವಿ. ಅವರೇನೋ ಬಂದಿದ್ದಾರೆ. ಏನು ಸಮಸ್ಯೆ ನಿಮ್ಮದು? 4 ರಜೆ ಬೇಕಲ್ಲ. 4 ರಜೆ ಬೇಕು. ಮಾತಲ್ಲಿ ಗ್ರೂಪ್ ಡಿ ಯಾವ ಥರ ನೋಡ್ತಾರೆ ಅಂದರೆ ಆ್ಯಟಿಟ್ಯೂಡ್ ಸರಿ ಇಲ್ಲ. ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಯಾವ ಥರ ಎಲ್ಲಿ ಇಡ್ಬೇಕು ಅದೇ ಥರನೇ ಇರ್ತಾರೆ. ಮಾತೆದ್ರು ಕೂಡ ನಾನು ಇಷ್ಟು ಬಿದ್ರೆ ಮಾಡಿ ನಾನು ಹೋಗೋ ಅಂತಾರೆ. ಬಯೋಮೆಡಿಕಲ್ ಬರೀ ಪರ್ಕೆಲ್ ನೋಡಿ ಅದರಲ್ಲಿ ಹೊಡಿತೀನಿ, ಬರೀ ಇವೇ ಮಾತೆ ಮೇಟ್ರಿನ್ನು. ಯಾರು ಹೆಸರೇನವ್ರದ್ದು? ಸರಸ್ವತಿ ಮೇಡಮ್. ಬಯೋಮೆಡಿಕಲ್ ಕ್ಲೀನ್ ಮಾಡ್ತಾ ಇದ್ವಿ, ಏನು ಆಕಸ್ಮಿಕ ನೀರು ಸಿಡಿಲ್ತಾವೆ ಮೇಡಮ್ ಆಂಟಿ, ಸ್ವಲ್ಪ ಇದು ಮಾಡೋ ಅಂತಾರೆ, ಪರ್ಕೆಲ್ ಹೊಡಿ ಅಂತಾರೆ. ಅದು ಮಾತಾಡೋ ಮಾತೇನು ಸರ್? ಅದು ಗ್ರೂಪ್ ಡಿ ಕಲರ್ ಕಸ ಏನು ಸರ್? ಎಷ್ಟೇ ನಾವು ಇದ್ರಾಗ ಮಾತಾಡಿದ್ರು ಕೂಡ ನಾವು ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ನಮ್ಮ ಕಲರ್ ಕಸ ಥರ ನೋಡ್ತಾರೆ. 4 ರಜೆ, ತಿಂಗಳು 4 ರಜೆ ಇದ್ದಾವೆ. ನಾವು ಜಿಲ್ಲಾ ಆಸ್ಪತ್ರೆ ಕೆಲಸ ಮಾಡೋದು. ತಿಂಗಳು 4 ರಜೆ. ಭಾನುವಾರ ಇದ್ದರೂ 1 ಗಂಟೆಗೆ ನಾವು ಹೋಗ್ತೀವಿ. ಸೆಕೆಂಡ್ ಶಿಫ್ಟ್ನವ್ರು ಬರ್ತಿದ್ದಾಗ ನಾವು ಇರಲ್ಲ. ಅದು ಬಿಟ್ಟು ಅದನ್ನು ಮಾಡಿರಿ ಇದು ಮಾಡಿರಿ ಅಂತ ತುಂಬ ಟಾರ್ಚರ್ ಇರುತ್ತೆ. ಸರಸ್ವತಿ ನಂಬರ್ ಟಾರ್ಚರ್ ಕೊಡ್ತಾವ್ರೆ. ಹ್ಞೂ ಸರ್. ಸರ್ ತಿಂಡಿ ತಿಂದು ಬರ್ತೀವಿ ರೀ, 11 ಗಂಟೆಗೆ ತಿಂಡಿ ತಿಂತೀವಿ ಇಲ್ಲ ಆಬ್ಸೆಂಟ್ ಆಗ್ರಿ ಅಂತ ಹೇಳ್ತಾರೆ ಸರ್. ತಿಂಡಿ ತಿನ್ನಕ್ಕೂ ಬಿಡಲ್ಲ? ಇಲ್ಲ ಸರ್, ತಿಂಡಿ ತಿನ್ನಕ್ಕೂ ಎಷ್ಟು ಗಂಟೆ ಬೇಕು ತಿನ್ನಕ್ಕೆ ಅಂತಾರೆ ಸರ್. ಏನು ಸಮಸ್ಯೆ ನಿಮಗೆ? ಏನು ಸಮಸ್ಯೆ ಇಲ್ಲ, ರಜೆ ಕೊಡಲ್ಲ ಅಷ್ಟೇ. ಎಷ್ಟು ದಿನದಿಂದ ಕೊಡ್ತಿಲ್ಲ? ಎಷ್ಟು ದಿನದಿಂದ ಕೊಡ್ತಾನೆ ಇರಲಿಲ್ಲ ಅಣ್ಣ, 1-2 ಅಷ್ಟೇ. ಸಂಬಳ ಎಲ್ಲ ಕರೆಕ್ಟಾಗಿ ಆಗ್ತಾಯ್ತಾ? ಎಷ್ಟು ತಿಂಗಳಿಂದ ಆಗಬೇಕು? ಏನು ಆಗಲ್ಲ. ಎಷ್ಟು ತಿಂಗಳಿಂದ ಆಗಬೇಕು ಸಂಬಳ? 1 ತಿಂಗಳದ್ದು ಹಾಕ್ಬೇಕು. 2 ತಿಂಗಳು ಇದ್ರೆ 1 ತಿಂಗಳದ್ದು ಹಾಕ್ತಾರೆ. ಭಾನುವಾರ ಕೆಲಸ ಮಾಡಿಸ್ತಾರೆ ನಿಮ್ಮ ಹತ್ರ? 1 ಗಂಟೆ ಇರ್ಬೇಕಣ್ಣ. ಫುಲ್ ಡೇ ರಜೆ ಕೇಳೋದು ಕೊಡಲ್ಲ? ಯಾರು ಕೊಡೋದು ರಜೆ ನಿಮಗೆ? ಹೆಸರೇನವ್ರದ್ದು? ಸರಸ್ವತಿ.